ಹೇಳ್ತಾಳೆ ಅಕ್ಕ ಏನಂತ ಹೇಳ್ತಾಳೆ ಅಂದರೆ, ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ, ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ, ಒಡೆಯನಿಲ್ಲದ ಮನೆಯ ಸೊಣಗ ಸಂಚುಗೊಂಡಂತೆ, ಒಡೆಯನಿಲ್ಲದ ಮನೆಯ ಸೊಣಗ ಸಂಚುಗೊಂಡಂತೆ, ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬುಗೊಂಬಂತೆ, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನೆನವು ಇಲ್ಲದ ಈ ಮನದಲ್ಲಿ ಭೂತ ಪ್ರೇತ ಪಿಶಾಚಿ ಇಂಬುಗೊಂಬಂತೆ ಅಂತ ಬಹಳ ಸುಂದರವಾಗಿರ್ತಕ್ಕಂಥ ವಚನ ಹೇಳ್ತಾಳೆ. ಅಂದ್ರೆ ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ, ಒಂದು ಮರದ ಬಡ್ಡಿ ಅದಂದ್ರೆ ಆ ಮರಕ್ಕೆ ಯಾವುದಾದ್ರೂ ಕ್ರಿಮಿ ಹತ್ತಿತ್ತಂದ್ರೆ ಅದರೊಳಗೆ ಗಟ್ಟಿತನ ಇಲ್ಲಾಂದ್ರೆ ಏನಾಗ್ತದೆ ರೀ, ಕ್ರಿಮಿ ಕೀಟಗಳು ಹುಳುಗಳು ಹತ್ತಿ ಆ ಮರನ ಹಾಳು ಮಾಡಿಬಿಡ್ತಾವೆ. ನೋಡಿರಿ ನಮ್ಮ ಮನೆಯಾಗೆಲ್ಲ ಹಿಂದಿಕಿನ ಕಾಲದ ಮನೆಗಳು ಅದಾವಿಲ್ರಿ. ಬಹುಶಃ ಭೀಮರಾಯನ ಗುಡಿ ಕ್ಯಾಂಪ್ನಾಗ ಸಿಗೋದು ಕಮ್ಮಿ, ಆದ್ರೆ ಹಳ್ಳಿಗಳಲ್ಲಿ ಆದ್ರೆ ನಂದು 100 ವರ್ಷದ ಮನೆ ಅದಾವ್ರಿ, 150 ವರ್ಷದ ಮನೆ ಅದಾವ ಅಂತ ಹೇಳ್ತಾರೆ. ಆ ಮನೆಗಳೇನು ಆಗಿನ ಕಾಲದಾಗ ಏನು ಕಬ್ಬಿಣ ಸಿಮೆಂಟ್ ಇಟ್ಟಂಗಿ ಹಾಕಿ ಕಟ್ಟಿಲ್ಲ, ಎದರ್ಲಿಂದ ಕಟ್ಟ್ಯಾರಿ, ಬರೀ ಮರದ ಕಟ್ಟಿಗೆಯಿಂದ ಕಟ್ಟ್ಯಾರ. ಅದಕ್ಕೆ ಆ ಮರ ಎಷ್ಟು ಗಟ್ಟಿ ಇದ್ರೆ ಆ ಮನೆ 100 ವರ್ಷಗಳ ತನಕ ಬದುಕಿ ಬಾಳ್ಯಾರಲ್ಲ. ಹಂಗೆ ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ, ಮರದೊಳಗೆ ಕೆಚ್ಚ ಅಂತಕ್ಕಂಥದ್ದಿಲ್ಲ ಅಂದ್ರೆ ಅಲ್ಲಿ ಏನಾಗ್ತದೆ ರೀ, ಕ್ರಿಮಿಗಳು ಹಿಂಬುತ್ತಾವ, ಕ್ರಿಮಿಗಳು ತಿಂತಾವ. ಕೆಚ್ಚಿಲ್ಲದ ಮರವ ಕ್ರಿಮಿ ಇಂಬುಗೊಂಬಂತೆ, ಒಡೆಯನಿಲ್ಲದ ಮನೆಯ ಸೊಣಗ ಸಂಚುಗೊಂಡಂತೆ. ಅಂದ್ರೆ ಮನೆ ಮಾಲಾಕಿಲ್ಲ ಅಂದ್ರೆ, ಮನೆ ಮಾಲಾಕ್ತಿ ಇಲ್ಲ ಅಂದ್ರೆ, ಮನೆ ಬಾಗಿಲು ತೆರೆದಿತ್ತಂದ್ರೆ ಮನೆಗಿರುವಂಥ ಹೊರಗಿರುವಂಥ ನಾಯಿ ಏನು ಮಾಡ್ತದ್ರಿ, ತನ್ನ ಮನೆಯಾಗ ಬಂದು ತನ್ನದೇ ಆಗಿರ್ತಕ್ಕಂಥ ಕಾರ್ಬಾರ್ ನಡೆಸ್ತದೆ. ಒಡೆಯನಿಲ್ಲದ ಮನೆಯ ಸೊಣಗ ಸಂಚುಗೊಂಡಂತೆ, ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬುಗೊಂಬಂತೆ. ಒಬ್ಬ ರಾಜ ಅದಾನ, ಆ ರಾಜ್ಯ ಸಾಮ್ರಾಜ್ಯ ಆಳುವಂಥ ಆ ರಾಜ ಇದ್ದಿದ್ದಿಲ್ಲ ಅಂದ್ರೆ ಆ ರಾಜಧಾನಿಯೊಳಗೆ ಏನು ಮಾಡ್ತಾರೆ, ಆ ರಾಜ ಎಲ್ಲ ಬೇರೆಯವ್ರ ಪಾಲಾಗ್ತದೆ. ಅದಕ್ಕೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನೆನವು ಇಲ್ಲದ ಈ ಮನದೊಳಗೆ ಭೂತ ಪೇತ ಪಿಶಾಚಿಗಳು ಹೇಳ್ತಾರೆ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡಲಾರ್ದಂಥ ದೇಹದೊಳಗೆ ಯಾವುದವ್ರಿ ಭೂತ ಪೇತ ಅಂದ್ರೆ ಯಾವ್ರಿ, ಅರಿಷಡ್ವರ್ಗಗಳು ಅನ್ನುವಂಥದ್ದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಅರಿಷಡ್ವರ್ಗಗಳು ಹೆಂಗಿರ್ತಾವಂದ್ರೆ, ಹಿಂಗೆ ಒಬ್ಬ ಮನುಷ್ಯ ಒಂದು ಊರಿಗೆ ಹೋಗ್ಬೇಕಾಗಿತ್ತು. ಹೋಗುವಂಥ ಸಮಯದೊಳಗೆ ಆ ಮನುಷ್ಯ ಏನು ಮಾಡಿದ್ನಂದ್ರೆ, ಭಾಳಷ್ಟು ದಣದಿದ್ದ, ಅಡವಿಯಲ್ಲಿ ನಡೆದುಕೊಂಡು ಹೋಗುವಂಥ ಪ್ರಸಂಗದೊಳಗೆ ನಡೆದು ಭಾಳ ದಣದಿದ್ದ ಮನುಷ್ಯ ಏನು ಮಾಡಿದಂದ್ರೆ, ಒಂದು ದೊಡ್ಡದ ಮರ ಇತ್ತು. ಆ ದೊಡ್ಡದು ಮರದ ಕೆಳಗೆ ಆ ಮನುಷ್ಯ ಸ್ವಲ್ಪ ವಿಶ್ರಾಂತಿಸಿದ್ರಾಯ್ತು. ಆ ವಿಶ್ರಾಂತಿಯನ್ನು ತಗೊಂಡು ಮುಂದೆ ಹೋದ್ರಾಯ್ತು ಅಂತ ತಿಳ್ಕೊಂಡು ಆ ಮನುಷ್ಯ ಏನು ಮಾಡ್ತಾನಂದ್ರೆ, ಆ ಮರದ ಕೆಳಗೆ ಹೋಗಿ ಮಲಗ್ತಾನೆ. ಮಲಗಿದಾಗ ಆ ಮನುಷ್ಯ ಮಲ್ಕೋಬೇಕಂತಾನೆ, ಆದ್ರೆ ಮರದ ಮೇಲೆ ಏನು ವಾಸವಾಗಿದ್ದು ಅಂದ್ರೆ ಆ ಕಾಗೆಗಳು ವಾಸವಾಗಿದ್ದು, ಅನೇಕ ಕಾಗೆಗಳು ವಾಸವಾಗಿದ್ದು. ಕಾಗೆ ಏನು ಮಾಡಕತ್ತಿದ್ವು ಅಂದ್ರೆ ಕಾ 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 ಅಂತ ತಮ್ಮದೇ ಆದ ಧ್ವನಿ ತೆಗೆದು ಕೂಗಕತ್ತಿದ್ವು. ಹೀಗಿರುವಾಗ ಮಲಗಿರುವಂಥ ಮನುಷ್ಯ ಅಂತಾನ, ಇದೇನು ವಿಚಿತ್ರ, ನಾನು ಮಲ್ಕೊಂಡು ಒಂದು ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಮುಂದಿನ ಊರಿಗೆ ಹೋಗ್ಬೇಕಂದ್ರೆ ಈ ಕಾಗೆಗಳು ಎಷ್ಟು ಬೇಸರ ಕೊಟ್ಟವಲ್ಲ ಅಂತ ತಿಳ್ಕೊಂಡು ಆ ಮನುಷ್ಯ ಏನು ಮಾಡ್ತಾನಂದ್ರೆ, ಅಲ್ಲಿ ತೆಳಗೆ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡು ಹಿಂಗೆ ಆ ಮರದ ಒಂದು ಬಡ್ಡಿಗೆ ಜೋರಾಗಿ ಹೊಡೆದು ಬಿಡ್ತಾನೆ. ಯಾವಾಗ ಆ ಕಲ್ಲು ತಾಗಿದ ಕ್ಷಣ ಅದರ ಶಬ್ದಕ್ಕೆ ಆ ಕಾಗೆಗಳೆಲ್ಲ ಬರ್ರ ಅಂತೇಳಿ ಹಾರಿ ಹೋಗಿಬಿಡ್ತಾವ. ಹಂಗೆ ಈ ದೇಹ ಅನ್ನುವಂಥ ಈ ಈ ದೇಹ ಅನ್ನುವಂಥ ಮರದೊಳಗೆ ಒಂದಿಷ್ಟು ಕಾಗೆಗಳು ಕುಂತಾವ. ಯಾಕಾಗಿ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಕಾಗೆಗಳು ಕೂತಾವ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಶಿವನಾಮ ಸ್ಮರಣೆ ಅನ್ನುವಂಥ ಕಲ್ಲನ್ನು ತಗೊಂಡು ಈ ದೇಹಕ್ಕೆ ಹೊಗೆದ್ರೆ ಈ ಹೆಂಗೆ ಗಿಡದೊಳಗಿರ್ತಕ್ಕಂಥ ಕಾಗೆಗಳು ಹಾರಿ ಹೋಗ್ತಾವಲ್ಲ, ಹಂಗೆ ಈ ದೇಹದೊಳಗಿರ್ತಕ್ಕಂಥ ಕಾಗೆಗಳು ಕೂಡ ಹಾರಿ ಹೋಗ್ತಾವ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕು. ಅದಕ್ಕೆ ಭಗವಂತನ ನಾಮಸ್ಮರಣೆ ಬಹುಮುಖ್ಯವಾದದ್ದು. ಅದಕ್ಕೆ ನಾವೆಲ್ಲರೂ ಇಲ್ಲೆಲ್ಲ ಬಂದೀವಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಕಾರಣ. ಪ್ರತಿನಿತ್ಯಲೂ ಕೂಡ ಉದಯದಲ್ಲಿ ಎದ್ದಾಕ್ಷಣ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕು. ಭಗವಂತನೇ ಈ ಜನ್ಮಕ್ಕೆ ಮುಕ್ತಿಯನ್ನು ಕೊಡುವಂಥ. ಅದಕ್ಕಾಗಿ ಹೇಳ್ತಾರೆ, ಎಂಥ ಭಕ್ತಿಯನ್ನು ಮಾಡಬೇಕಂದ್ರೆ ಅನನ್ಯವಾಗಿರ್ತಕ್ಕಂಥ ಭಕ್ತಿ. ಅಂದ್ರೆ ನಾವು ಹೇಳ್ತೀವಿ ನೋಡ್ರಿ, ಭಗವಂತಗೆ ಒಂದೊಂದು ಸಲ ಯಾರಿಗಾದ್ರೂ ಕಷ್ಟ ಬಂದಾಗಂತೀವಿ ನೋಡ್ರಿ, ಸಾಕಷ್ಟು ಕಷ್ಟ ಬಂದದ ನಮಗೆ, ಏನಂದ್ರೆ ಕುತ್ತಿಗೆತನ ಬಂದದಂತೀವಿ, ಹೌದಲ್ರಿ? ಯಾರಾದ್ರೂ ಇದು ಮೂಗಿನತನ ಬಂದದ, ಬಾಯಿತನ ಬಂದದ ಅಂತ ಅಂದಾರೇನ್ರಿ? ಅಂದರೇನು ನೀವು ಯಾರು ನೋಡಿ, ನನಗೆ ಬಾಯಿತನ ಬಂದಂದ್ರೆ ಬಾಯಿ ಬರೋದೇ ಇಲ್ಲ. ಅದು
ಎಲ್ಲರೇನ ಅನ್ನೋದೇನೆಂದ್ರೆ ಕಷ್ಟ ಬಂದಾಗ ಏನಂತಾರೆ ಸಾಕಾಗ್ಯದ್ರಿ ಕುತ್ತಿಗೆತನ ಬಂದದಂತ ತೋರಿಸ್ತೀವಿ. ಅದಕ್ಕೆ ಆ ಕಷ್ಟಗಳು ದೂರ ಆಗಬೇಕಾಗಿತ್ತಂದ್ರೆ ಭಗವಂತನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಹ್ಯಾಂಗೆ ಭಕ್ತಿ ಮಾಡ್ಬೇಕಂದ್ರೆ ಹಿಂದೆ ಒಬ್ಬ ಚಂಡನೆಂಬ ಭಕ್ತ, ಆ ಭಕ್ತ ಏನು ಮಾಡ್ತಾನೆ ಅಂದ್ರೆ ಮರುಳ ಲಿಂಗವನ್ನು ಮಾಡ್ತಿದ್ದ. ಮರುಳ ಲಿಂಗ ಅಂದರೆ ಸಮುದ್ರ ದಂಡಿಗೆ ಹೋಗಿ ಪ್ರತಿನಿತ್ಯಲೂ ಕೂಡ ಆ ಉಸುಕಿನಿಂದ ಲಿಂಗವನ್ನು ಮಾಡಿ ಅನನ್ಯ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಯಾವಾಗ ಪ್ರಾತಃ ಕಾಲ ಆಗ್ತದ ಅವ ಎದ್ದು ತನ್ನ ನಿತ್ಯ ಕ್ರಿಯೆಗಳನ್ನು ಮುಗಿಸಿಕೊಂಡು ಸಮುದ್ರದ ದಂಡಿಗೆ ಹೋಗಿ ಆ ಉಸುಕಿನಲ್ಲಿ ಒಂದು ಲಿಂಗವನ್ನು ಮಾಡ್ತಿದ್ದ. ಲಿಂಗವನ್ನು ಮಾಡಿ ಆ ಲಿಂಗಕ್ಕೆ ಏನು ಮಾಡ್ತಾನಂದ್ರೆ ಅಷ್ಟವಿಧೋಪಚಾರದಿಂದ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡ್ತಿದ್ದ. ಭಸ್ಮ ಹಚ್ತಿದ್ದ, ಕುಂಕುಮ ಧರಿಸ್ತಿದ್ದ, ಆ ಗಂಧ ಧರಿಸ್ತಿದ್ದ, ಹೂವು ಪತ್ರಿ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಆನಂದಭರಿತನಾಗಿ ಲಿಂಗ ಪೂಜೆ ಆ ಮರುಳ ಲಿಂಗಕ್ಕೆ ಪೂಜೆ ಮಾಡುವಂಥ ಭಕ್ತ. ಅವನ ನಿಯಮ ಬಹಳ ದೊಡ್ಡದಾಗಿತ್ತು. ಪ್ರತಿನಿತ್ಯಲೂ ಕೂಡ ತಪ್ಪದೇ ಪ್ರತಿನಿತ್ಯಲ್ಲೂ ಕೂಡ ಲಿಂಗ ಪೂಜೆಯನ್ನು ಮಾಡುತ್ತಿದ್ದ. ಹೀಗಿರುವಾಗ ಅವನ ತಂದೆ ಅಂತನ ಇವ ಎಂಥ ಉತ್ಸದನ, ಈ ನಾಡಿನೊಳಗೆ ಎಂತೆಂಥ ದೊಡ್ಡ ದೊಡ್ಡ ಮಹಾತ್ಮರು ಲಿಂಗವನ್ನು ಪೂಜೆ ಮಾಡ್ಯಾರ. ತಮ್ಮ ಕೈಯೊಳಗೆ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ಯಾರ. ದೇವಸ್ಥಾನದೊಳಗೆ ಮೂರ್ತಿಗಳನ್ನು ಪೂಜೆ ಮಾಡ್ಯಾರ, ಕಟ್ಟಿಗೆಯ ಮೂರ್ತಿಗಳನ್ನು ಪೂಜೆ ಮಾಡ್ಯಾರ. ಆದ್ರೆ ಇವ ನೋಡಿದ್ರೆ ಈ ಮರಳು ಲಿಂಗ ಉಸುಕಿನ ಲಿಂಗ ಮಾಡಿ ಪೂಜೆ ಮಾಡಕತ್ತನಲ್ಲ, ಇವ ಎಂಥ ದಡ್ಡ ಅದನ ಅಂತ ತಿಳ್ಕೊಂಡು ತಂದೆಗೆ ಸಾಕಾಗಿಬಿಟ್ಟಿತ್ತು. ಪ್ರತಿನಿತ್ಯ ಹೋಗ್ತಾನ, ಆ ಮರುಳ ಲಿಂಗ ಮಾಡ್ತಾನ, ಮಾಡಿ ಅದಕ್ಕೆ ಹಾಲು ಅಭಿಷೇಕ ಅರ್ಚನೆ ಪೂಜೆ ಎಲ್ಲವನ್ನು ಮಾಡಿ ನಮಸ್ಕಾರ ಮಾಡುವಂಥ ಪದ್ಧತಿ ಅವನದಾಗಿತ್ತು. ಇದನ್ನು ನೋಡಿ 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 ತಂದೆಗೆ ಏನಾಗಿತ್ತು ಅಂದ್ರೆ ಭಾಳ ಬೇಸರ ಆಗಿಬಿಟ್ಟಿತ್ತು. ಒಂದು ದಿನ ಏನು ಮಾಡಿದ ಅಂದ್ರೆ ತಂದೆ ಆ ಚಂಡ ಏನು ಮಾಡಿದ ಅಂದ್ರೆ ಹೋಗಿದ್ದ ಸಮುದ್ರ ದಂಡಿಯಲ್ಲಿ ಹೋಗಿ ಲಿಂಗ ಮಾಡಿ ಪೂಜೆ ಮಾಡುವಾಗ ತಂದೆ ಏನು ಮಾಡಿದ, ಭಾಳ ಸಿಟ್ಟು ಬಂದು ಸಾಕಾಗಿ ಅಂತ ತಿಳ್ಕೊಂಡು ಓಡೋಡಿ ಬಂದು ಆ ಮಾಡಿರ್ತಕ್ಕಂಥ ಲಿಂಗಕ್ಕೆ ತನ್ನ ಕಾಲಿನಿಂದ ಹೊದ್ದು ಬಿಡ್ತಾನೆ. ಯಾವಾಗ ಲಿಂಗ ಒದ್ದ ತಕ್ಷಣ ಆ ಚಂಡನೆಂಬ ಮಗನಿಗೆ ಬಹಳಷ್ಟು ಕೋಪ ಬರ್ತದೆ, ರೋಷ ಬರ್ತದೆ. ತನ್ನಲ್ಲಿರ್ತಕ್ಕಂಥ ಒಂದು ಕೊಡಲಿಯನ್ನು ತಗೊಂಡು ಆ ಕೊಡಲಿಯಿಂದ ಅವನ ತಂದೆಯ ರುಂಡವನ್ನು ಕಡಿದು ಬಿಡ್ತಾನೆ. ಕಡ್ದಾಗ ತಂದೆ ರುಂಡ ಮುಂಡ ಬೇರ್ಪಡಿಸಿಯಾಗಿ ಬಿದ್ದು ಬಿಡ್ತಾವ. ಕ್ಷಣವತ್ತು ಕಾಲ ಯೋಚಿಸಿ ನೋಡ್ತಾನ, ತನ್ನ ತಂದೆಯ ಮರಣ ಹೊಂದಿರ್ತಾನೆ. ಇದೆಂಥ ಘೋರ ತಾಪ ಆಯ್ತಲ್ಲ, ನನಗೆ ಭಗವಂತ ಇಂಥ ಒಂದು ಯಾಕೆ ಶಿಕ್ಷೆ ಕೊಟ್ಟೆ ಅಂತ ತಿಳ್ಕೊಂಡು ಆ ಲಿಂಗಕ್ಕೆ ಅಣೆ ಹೆಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತನ್ನ ಅಳಲನ್ನು ತೋಡಿಕೊಂಡಾಗ ಯಾವ ಹದಗೆಟ್ಟಿರುವಂಥ ಮರುಳ ಲಿಂಗದಿಂದ ಆ ಮರುಳ ಸಿದ್ದೇಶ್ವರ ಆ ಶಿವಲಿಂಗೇಶ್ವರ ಉದ್ಭವವಾಗಿ ಪರಮಾತ್ಮ ಪ್ರತ್ಯಕ್ಷನಾಗಿ ಬಿಡ್ತಾನೆ. ಅವನ ಭಕ್ತಿಗೆ ಪ್ರತ್ಯಕ್ಷನಾಗಿ, ನೋಡು ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದೀನಪ್ಪ, ನಿನಗೇನು ಹೊರಬೇಕು ಅಂತ ಕೇಳಂದಾಗ, ತಂದೆ ಧನ್ಯಾತ್ಮನಾದೆ, ನಾನು ಪುಣ್ಯಾತ್ಮನಾದೆ, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯನ್ನು ಮತ್ತೆ ಬದುಕಿಸಿಕೊಡು ಅಂದಾಗ ತಥಾಸ್ತು ಅಂತೇಳಿ ಮತ್ತೆ ಮರಳಿ ತನ್ನ ತಂದೆಯ ಜೀವವನ್ನು ಪಡೆದುಕೊಳ್ತಾನೆ ಚಂಡ. ಕಾರಣ ಏನಂದ್ರೆ ಅದಕ್ಕೆ ನಮ್ಮಲ್ಲಿ ಎಂಥ ಭಕ್ತಿ ಇರಬೇಕಂದ್ರೆ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ಇವತ್ತೆಲ್ಲ ಇಲ್ಲಿ ಭೀಮರಾಯನ ಗುಡಿಯೊಳಗೆ ಶಿವಪುರಾಣ ಹಚ್ಚಿ ಬಂದ್ರೆ ಕಾರಣ ಏನಂದ್ರೆ ಇದರಿಂದ ಒಂದು ಫಲ ಸಿಗಬೇಕು. ಯಾವುದೇ ಒಂದು ಪೂಜೆ ಮಾಡಲಿ ಅರ್ಚನೆ ಮಾಡಲಿ ಏನು ಮಾಡಬೇಕಂದ್ರೆ ಮನಸಾರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಮನಸ್ಸು ಕೊಟ್ಟು ಭಗವಂತನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ನಮಗೆ ಬರ್ತಿರ್ತಕ್ಕಂಥ ಕಷ್ಟಗಳೇನು ಮಾಡ್ತಾನೆ ಭಗವಂತ ದೂರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ನಾವೆಲ್ಲ ಏನು ಮಾಡ್ಬೇಕಂದ್ರೆ ಧರ್ಮಕ್ಕಾಗಿ ದುಡಿಬೇಕು. ಮಹಾತ್ಮರು ಹೇಳ್ತಾರೆ, ಧರ್ಮಕ್ಕಾಗಿ ನೀ ದುಡಿ, ನಿನಗಾಗಿ ದೇವರು ದುಡಿತಾನ ಅಂತ ಹೇಳ್ತಾರೆ. ಆ ನಿಟ್ಟಿನೊಳಗೆ ನಮ್ಮ ಜೀವನ ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ನಾವು ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕಾಗ್ತದೆ, ಶಿವನಾಮ ಸ್ಮರಣೆಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಪೂರ್ವ ಪೀಠಿಕೆಯೊಳಗೆ ನೋಡಿಕೊಂಡು